ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ? ಕಾವೇರಿ ವಿಚಾರದಲ್ಲಿ ಸಂಘಟನೆಗಳ ಒಗ್ಗಟ್ಟು. ಗುರುವಾರ ಕರ್ನಾಟಕ ಬಂದ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. CWMA ತೀರ್ಪು ಬರ್ತಿದ್ದ ಹಾಗೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡಲಿಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದಾರೆ. ಕರ್ನಾಟಕ ಬಂದ್ ಗುರುವಾರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಇದೆ. ಸಭೆಯಲ್ಲಿ ಕರ್ನಾಟಕ ಬಂದ್ ಡೇಟ್ ಫಿಕ್ಸ್ ಮಾಡಲಾಗುತ್ತೆ. ಗುರುವಾರ ಕರ್ನಾಟಕ ಬಂದ್ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಸರ್ಕಾರ ಇನ್ನೂ ನೀರು ಬಿಟ್ಟಿಲ್ಲ. ಮತ್ತು ಒಂದ್ ಕಡೆ ಸರ್ವಪಕ್ಷ ಸಭೆ ಬೇರೆ ಇರುವಂತದ್ದು ಭಾನುವಾರ. ಅದಾದ ಬಳಿಕ ಅಲ್ಲಿಂದ ಏನ್ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನುವಂತ ಆಧಾರದ ಮೇಲೆ ಏನಾದರೂ ಡೇಟ್ ಆಮೇಲೆ ಫಿಕ್ಸ್ ಮಾಡೋಣ ಅಂತಾರ, ಅಥವಾ ಇವತ್ತು ಈಗ ಆಲ್ರೆಡಿ CWMA ಆದೇಶ ಬಂದಿರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಬಂದ್ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರ. ವಿವಿಧ ಸಂಘಟನೆಗಳು ಬಂದ್ಗಂತೂ ಬೆಂಬಲವನ್ನ ಕೊಟ್ಟಿದ್ದಾವೆ. ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ನಡೆಯಲಿರುವಂಥದ್ದು. ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡರ ಬಣ, ಕರ್ವೇದು ಅವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇವತ್ತು ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಮಾಡ್ತಾರೆ? ಇವತ್ತೇ ಏನಾದರೂ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇಟ್ ಅನ್ನ ಫಿಕ್ಸ್ ಮಾಡಲಿದ್ದಾರೆ, ಅಥವಾ ಸರ್ವಪಕ್ಷ ಸಭೆ ಆಗಲಿ ಸರ್ಕಾರ ನಿರ್ಧಾರ ಏನಿರುತ್ತೆ ಅನ್ನುವಂತ ಆಧಾರದ ಮೇಲೆ ಏನಾದರೂ ನಿರ್ಧಾರ ಮಾಡ್ತಾರ? ಪೃಥ್ವಿ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶಾಂತಿನಗರದ ಡಬಲ್ ರೋಡ್ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ವಾಟಾಳ್ ನಾಗರಾಜ್ ಅವರು ಕರೆದಿರುವಂತದ್ದು. ಈ ಸಭೆಯಲ್ಲಿ ನಾಡಿನ ಪ್ರಮುಖ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತೆ ರೈತ ಪರ ಸಂಘಟನೆಗಳನ್ನ ಆಹ್ವಾನ ಕೊಡಲಾಗಿದೆ. ಇವತ್ತಿನ ಸಭೆಯಲ್ಲಿ ಬಹುತೇಕ ಕರ್ನಾಟಕ ಬಂದ್ ಮಾಡುವ ನಿಟ್ಟಿನಲ್ಲಿ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ CWR ಕೊಟ್ಟಿರುವಂತಹ ಆದೇಶ ಮತ್ತೆ CWMA ಕೂಡ ಅದು ಪುನರಾವರ್ತನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕರ್ನಾಟಕ ಬಂದ್ ಮಾಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀವಿ ಅನ್ನುವಂತ ಮಾತನ್ನ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ದಿನಾಂಕವೊಂದನ್ನು ಚರ್ಚೆ ಮಾಡಿ ಮತ್ತೆ ಯಾವ ರೀತಿಯಾಗಿರುವಂತಹ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಮತ್ತೆ ಬಂದ್ನ ರೂಪುರೇಷೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಮಹತ್ವವಾಗಿ ಚರ್ಚೆಯನ್ನ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೆ ಬಹುತೇಕ ಈ ಒಂದು ಕರ್ನಾಟಕ ಬಂದ್ ಆಗಸ್ಟ್ 6ನೇ ತಾರೀಕು ಅಂದ್ರೆ ಗುರುವಾರ, ಮುಂದಿನ ವಾರದ ಗುರುವಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಬೇಕಾಗಿರುವಂತ ನಿಟ್ಟಿನಲ್ಲಿ ಈಗಾಗಲೇ ತೆರೆಮರೆಯಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕನ್ನಡ ಪರ ಸಂಘಟನೆಯಲ್ಲೇ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯವೂ ಕೂಡ ಇದೆ. ಈ ಒಂದು ಕರ್ನಾಟಕ ಬಂದ್ ಈಗಿನ ಪರಿಸ್ಥಿತಿಯಲ್ಲಿ ಅಗತ್ಯ ಇಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಈ ಒಂದು CWMA ಕೊಟ್ಟಿರುವಂತಹ ಆದೇಶವನ್ನು ಮತ್ತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಮತ್ತೆ ಸರ್ಕಾರವೂ ಕೂಡ ಈಗ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಭಾನುವಾರದವರೆಗೆ ನಾವು ನೀರನ್ನು ಹರಿಸೋದಿಲ್ಲ ಅಂತ. ಸೊ ಹೀಗಾಗಿ ಈ ಮುಂದಿನ ಬೆಳವಣಿಗೆಗಳನ್ನ ಎಲ್ಲವನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಏನೋ ಒಂದು ಕರ್ನಾಟಕ ಬಂದ ನಿರ್ಧಾರವನ್ನು ನಾವು ಮಾಡಿದ್ರೆ ಸಾಕು ಅನ್ನುವಂಥ ಭಿನ್ನಾಭಿಪ್ರಾಯಗಳು ಕೂಡ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ಇರುವಂಥದ್ದು. ಹಾಗಿದ್ರೆ ಇವತ್ತಿನ ಸಭೆಯಲ್ಲಿ ಒಂದೊಮ್ಮೆ ಎಲ್ಲವೂ ಕೂಡ ಮನವೊಲಿಕೆ ಸಾಧ್ಯ ಆದರೆ ಕರ್ನಾಟಕ ಬಂದ್ನ ದಿನಾಂಕ ಘೋಷಣೆ ಆಗುತ್ತೆ. ದಿನಾಂಕ ಘೋಷಣೆ ಆದರೆ ಬಹುತೇಕ ಅದು ಮುಂದಿನ ಗುರುವಾರ ಆಗಸ್ಟ್ 6ನೇ ತಾರೀಕಿನಂದು ಕರ್ನಾಟಕ ಬಂದ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಒಂದು ಬಂದ್ಗೆ 80ಕ್ಕೂ ಹೆಚ್ಚಿನ ಸಣ್ಣ ಮತ್ತು ದೊಡ್ಡ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲವನ್ನ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಈ ಒಂದು ಬಂದ್ನ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ಮಾಧ್ಯಮ ಗೋಷ್ಠಿಗಳನ್ನು ನಡೆಸಿ ವಾಟಾಳ್ ನಾಗರಾಜ್ ಅವರು ಈ ಒಂದು ಘೋಷಣೆಯನ್ನು ಕೂಡ ಮಾಡೋರಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.